ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಧೃತಿಯರ್ ಪಿ ಕನ್ನಡ ವ್ಲಾಗ್ಸ್. ಇದು ಸ್ಯಾಟರ್ಡೇ ವ್ಲಾಗ್ಸ್. ಇವತ್ತು ನಾನು ಡ್ರೈ ಫ್ರೂಟ್ ಸ್ಮೂತಿ ಕುಡಿಯೋಣ ಅಂತ ಅಂದ್ಕೊಂಡು ಡ್ರೈ ಫ್ರೂಟ್ ಸ್ಮೂತಿ ಮಾಡ್ಕೋತಿದ್ದೆ. ಸೊ ನಾನು ಹಳೆ ವೀಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ ಏನು ಡ್ರೈ ಫ್ರೂಟ್ ಸ್ಮೂತಿ ಅಂತಂದರೆ. ಸೊ ನಾನು ಇದನ್ನು ಏರ್ ಗ್ರೋತ್ಗೋಸ್ಕರ ಕುಡಿಯೋಂಥದ್ದು. ನಾನು ಇದನ್ನ ವೀಕ್ಲಿ ಒನ್ಸ್ ಕುಡಿತೀನಿ. ಬೇಕಿರೋರು ಇದನ್ನ ಡೈಲಿನೂ ಕುಡಿಬೋದು, ಬಟ್ ನಾನು ವೀಕಲ್ಲಿ ಒಂದ್ಸಲ ಕುಡಿತೀನಿ. ಹಾಗೆ ಇವತ್ತು ತಿಂಡಿಗೆ ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಇನ್ಸ್ಟೆಂಟಾಗಿ ಪೌಡರ್ ಮಾಡಿಕೊಂಡು ಹೇಗೆ ಮಾಡೋದು ಅಂತಂದರೆ, ಫಸ್ಟ್ಗೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತಂದರೆ ಧನಿಯಾ, ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಬಂದು ಕಲರ್ಗೋಸ್ಕರ ಹಾಕ್ಕೊಳ್ಳೋದು. ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ, ಬಿಳಿ ಎಳ್ಳು, 4-5 ಲವಂಗ, ಅರ್ಧ ಇಂಚು ಚಕ್ಕೆ, ಹಾಗೆ ಸ್ವಲ್ಪ ಮೆಂತ್ಯ ಮತ್ತು ಕೊಬ್ಬರಿ. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕು. ಇದನ್ನ ನಾನು 1-2 ಸಲ ಆಗೋ ಥರ ಮಾಡ್ಕೊತೀನಿ. ಏಕೆಂದರೆ ನಾನು ಅಲ್ಲಲ್ಲೇ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಆಗೋ ಥರ ಮಾಡ್ಕೊಳ್ಳಲ್ಲ. 1-2 ಟೈಮ್ಸ್ ಆಗೋಷ್ಟು ಮಾತ್ರ ಮಾಡ್ಕೊತೀನಿ. ಸೊ ಈ ರೀತಿ ಆಗುತ್ತೆ. ಇದನ್ನು ಬೇಕಾದರೆ ಹೇರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಎತ್ತಿಟ್ಕೋಬೋದು. ನೀವು ಜಾಸ್ತಿನೂ ಮಾಡ್ಕೋಬೋದು ಇರುತ್ತೆ, ಬಟ್ ನನಗೆ ಆವಾಗ ಅಲ್ಲಲ್ಲೇ ಮಾಡ್ಕೊಳ್ಳೋಕೆ ಇಷ್ಟ. ವಾಂಗಿಬಾತ್ನ ಕೆಲವೊಬ್ಬರು ಗೊಜ್ಜು ಥರ ಮಾಡಿ ಸಪ್ರೇಟ್ ರೈಸ್ ಮಾಡಿ ಚಿತ್ರಾನ್ನ ಮಾಡ್ಕೋತೀವಲ್ಲ ಆ ಥರ ಮಿಕ್ಸ್ ಮಾಡ್ಕೊತಾರೆ. ಇನ್ನು ಕೆಲವರು ನಾವು ವೆಜ್ ಪಲಾವ್ ಹೇಗೆ ಮಾಡ್ತೀವಿ, ಟೊಮೊಟೊ ಬಾತ್ ಎಲ್ಲ ಹೇಗೆ ಮಾಡ್ತೀವಿ ಆ ಥರ ಮಾಡ್ಕೊತಾರೆ. ಸೊ ನಾನು ಹಾಗೆ ಕೂಡ ಮಾಡ್ಕೊಳ್ಳೋದು. ಆ ಥರ ಮಾಡಿದ್ರೆ ಗೊಜ್ಜೆ ಬೇರೆ ರೈಸೇ ಬೇರೆ ಮಾಡಿ ಮಿಕ್ಸ್ ಮಾಡಿದ್ರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ನಾನು ಮಾಮೂಲಿ ಪಲಾವ್ ಮಾಡ್ಕೋತೀವಲ್ಲ ಆ ಥರ ಮಾಡ್ಕೊಳ್ಳೋದು. ಇದಕ್ಕೆ ಗೊತ್ತೇ ಇರುತ್ತೆ, ವಾಂಗಿಬಾತ್ ಮಾಡೋಕ್ಕೆ ಬದನೆಕಾಯಿ ಮೇನ್ ಇರಲೇಬೇಕು. ಸೊ ನೆಕ್ಸ್ಟು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಹಾಗೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಹಸಿಮೆಣ್ಸಿಕಾಯಿ ಹಾಕೊಳ್ಳೋರು ಹಾಕೋಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಈರುಳ್ಳಿ, ಬದನೆಕಾಯಿ ಎಲ್ಲ ಹಾಕಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಹುಣಸೆ ಹುಳಿ ಬಿಟ್ಟು ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನಾವು ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಿ, ಸೊ ಅಕ್ಕಿ ನಾವು ಎಷ್ಟು ತೊಗೊಂಡಿರ್ತೀವಿ ಅದ್ರ 2 ಮಾಮೂಲಿ ಗೊತ್ತೇ ಇದೆ ನೀರು ಹಾಕ್ಕೊಳ್ಳೋದು. ಅದು ನೀರು ಹಾಕ್ಕೊಂಡು ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಲಿಡ್ ಕ್ಲೋಸ್ ಮಾಡ್ತು ಅಂದರೆ ಸೊ ಅಲ್ಲಿಗೆ ವಾಂಗಿಬಾತ್ ರೆಡಿ. 1 ವಿಷಲ್ ಕೂಗಿಸ್ಕೋಬೇಕು. ಸೊ ತಿಂಡಿ ಆಗ್ತಿದ್ದಾಗೆ ನಾನು ಹಾಗೆ ಅಡುಗೆಗೂ ರೆಡಿ ಮಾಡ್ಕೋತಿದ್ದೆ. ಅಡುಗೆಗೆ ಬಂದು ಬೇಳೆ ಸಾಂಬಾರು, ಮೂಲಂಗಿ ಬೇಳೆ ಸಾಂಬಾರು. ನಾರ್ಮಲಾಗಿ ಬೇಳೆ ಸಾಂಬಾರು ಎಲ್ಲರೂ ಮಾಡ್ತಾರೆ. ಬೇಳೆ ಕೂಗಿಸೋದು, ತರಕಾರಿ ಅದು ಹಾಕಿ ಕೂಗಿಸೋದು. ನಾರ್ಮಲಾಗಿ ನಾನು ಅದೇ ಥರ ಮಾಡೋದು. ಸೊ ಅದಕ್ಕೆ ಆ ರೆಸಿಪಿನ ಅಷ್ಟಾಗಿ ನಾನು ಶೇರ್ ಮಾಡ್ಕೊಂಡಿಲ್ಲ. ನಾರ್ಮಲಾಗಿ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ. ಅಂದರೆ ಮೇನ್ ಏನು ಬಂದಿದೆ, ನಾನು ಬೇಳೆ ಸಾಂಬಾರಿಗೆ ಕಾಯಿ ಯೂಸ್ ಮಾಡಲ್ಲ. ಕಾಯಿ ಯೂಸ್ ಮಾಡಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಕಾಯಿ ಯೂಸ್ ಮಾಡ್ತಿರೋರು ಒಂದು ಸಲ ಯೂಸ್ ಮಾಡಿದಂತೆ ಮಾಡಿ, ಚೆನ್ನಾಗಿ ಬರುತ್ತೆ ಟೇಸ್ಟ್. ಸೊ ಇದಾಗಿತ್ತು ನನ್ನ ಸಿಂಪಲ್ ಸ್ಯಾಟರ್ಡೇ ವ್ಲಾಗ್. ಥ್ಯಾಂಕ್ ಯು.